ಮಗ ಈ ಹುಡುಗಿ ನೋಡು ಏನ್ ಸಖತ್ತಾಗವಳೆ. ಅಣ್ಣ ಅಲ್ಲಿ ನಿನ್ ದುಡ್ಡು ಬಿದ್ದೈತ್ ನೋಡ ತಗೋ. ಏಯ್ ನಾ ಕೆಳ ಬಿದ್ದಿರೋ ದುಡ್ಡು ಮುಟ್ಟಲ್ಲ, ಫಸ್ಟ್ ಈ ಫೋಟೋ ನೋಡು. ಏನ್ ವಿಚಿತ್ರ ಮನುಷ್ಯನೇ ಇದೆಯಾ ನೀನು? ದುಡ್ಡಿನ ಅಹಂಕಾರ ಜಾಸ್ತಿ ಇದ್ದಂಗಿದೆ ನಿನ್ಗೆ. ಏಯ್ ಹಂಗೇನಿಲ್ಲಲೇ, ನಿನಗೆ ಗೊತ್ತಲ್ಲ ನಮ್ಮಣ್ಣ ಎಷ್ಟು ದುಡಿತೇನೆ ಅಂತೇಳಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸರಿ ಹಾಗಾದ್ರೆ ಇವತ್ತು ನಿನ್ ದುಡ್ಡಿಂದ ನನ್ಗೊಂದ್ ಮೂವಿ ತೋರ್ಸು. ಸರಿ ಮಗ ಆಯ್ತು, 2 ನಿಮಿಷ. ಅಣ್ಣ ಫ್ರೆಂಡ್ ಜೊತೆ ಫಿಲ್ಮ್ ನೋಡಕ್ ಹೋಗ್ತೀನಿ, ಒಂದ್ 500 ರೂಪಾಯಿ ಇದ್ರೆ ಕೊಡೋಣ. ಏನು ಈ ಟೈಮಲ್ಲಿ ಬಂದಿದ್ಯಾ? ನನ್ನ ಹತ್ರ 500 ರೂಪಾಯಿ ಇಲ್ಲ ಕಣೋ, ಈಗ ಸದ್ಯಕ್ಕೆ 200 ರೂಪಾಯಿ ಇದೆ, ತಗೋ. ಏನಣ್ಣ ನೀನ್ ಬರೀ 200 ರೂಪಾಯಿ ಕೊಟ್ರೆ ನಮ್ಮ ಫ್ರೆಂಡ್ ಮುಂದೆ ಮರ್ಯಾದೆ ಬೇಕಾ ಬೇಡ? ನನಗೆ 500 ರೂಪಾಯಿ ಬೇಕಷ್ಟೇ. ಸರಿ, ಒಂದ್ 5 ನಿಮಿಷ ಸೈಡಲ್ಲಿ ಕೂತ್ಕೋ, ನಾನು ತಂದು ಕೊಡ್ತೀನಿ. ಒಂದ್ ನಿಮಿಷ ಬಾ. ಗೊತ್ತಾಗಲ್ಲ ಎಂತ ಜ್ಯೂಸ್ ಕೊಟ್ಟಿ ನೋಡು, ಸ್ವಲ್ಪ ಸರಿಯಿಲ್ಲ. ಅಣ್ಣ ಎಷ್ಟಾಯ್ತು? 200 ರೂಪಾಯಿ ಆಗಿದೆ. ಏ ತಮ್ಮ, ನಿನ್ ಫ್ರೆಂಡ್ ಜೊತೆ ಫಿಲ್ಮ್ಗೆ ಹೋಗ್ತೀನಿ ಅಂತಂದಲ್ಲ, ತಗೋ 500 ರೂಪಾಯಿ ಅಲ್ಲ 1000 ರೂಪಾಯಿ ತಗೊಂಡೋಗು. ನಿನ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡು. ನನ್ಗೇನ್ ಬೇಡಣ್ಣ, ನೀನಂದ್ರೆ ಟೈಮ್ ಸರಿ ಮನೆಗೆ ಬಂದ್ಬಿಡು ಸಾಕು. ಇವನ್ಗೇನಾಯ್ತು? ಏನಣ್ಣ 1-2 ನಿಮಿಷದಿಂದ ಆದ್ರೂ ಕಳೆ ಬಿದ್ದಿರೋ ದುಡ್ಡನ್ನ ಮುಟ್ಟಲ್ಲ ಅಂತ ಹೇಳ್ದೆ, ಇವಾಗ ಏನಾಯ್ತು? ಇಷ್ಟ ದಿನ ಈ ದುಡ್ಡಿನ ಬೆಲೆ ಏನಂತ ನನಗೆ ಗೊತ್ತಿರ್ಲಿಲ್ಲ, ಆದ್ರೆ ಇವತ್ತು ನಮ್ಮಣ್ಣ ಈ ದುಡ್ಡಿಗೋಸ್ಕರ ಅನ್ಸ್ಕೊಂಡು ಕಷ್ಟ ಪಡೋದು ನೋಡಿ ಈ ದುಡ್ಡಿನ ಬೆಲೆ ಏನಂತ ಇವಾಗ ಅರ್ಥ ಆಯ್ತು.